ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಇದೆ. ಕಮಾನ್ ಬ್ರೇಕಿಂಗ್ ಪ್ಲೀಸ್. ರಾಜ್ಯದಲ್ಲಿ ನಿಜವಾಗಲೂ ಕೂಡ ಗುಟ್ಕಾ ಬ್ಯಾನ್ ಆಗುತ್ತಾ? ಗುಟ್ಕಾ ಪಾನ್ ಮಸಾಲ ಇದೆಲ್ಲವೂ ಕೂಡ ರದ್ದಾಗುತ್ತಾ? ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ಬ್ಯಾನ್ ಅನ್ನುವಂತಹ ವಿಚಾರಗಳು ಕಳೆದ ಕೆಲ ದಿನಗಳ ಹಿಂದೆ ಕೇಳಿಬಂದಿದೆ. 48 ಗಂಟೆಗಳಲ್ಲಿಯೇ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಯೂ-ಟರ್ನ್ ಅನ್ನು ಹೊಡೆದಿದೆ. ನಿಷೇಧ ಹಿಂಪಡೆಯಲು ಮುಂದಾದಂತಹ ರಾಜ್ಯ ಸರ್ಕಾರ ನಿಷೇಧವನ್ನು ಹಿಂಪಡಿತಾ ಇದೆ ಅಂತ ರಾಜ್ಯ ಸರ್ಕಾರ. ಮೊನ್ನೆಯಷ್ಟೇ 1 ವರ್ಷ ಬ್ಯಾನ್ ಅಂದಿದ್ದಂತಹ ಡಿಕೆ ಸರ್ಕಾರ ಈಗ ಮತ್ತೆ ಯೂ-ಟರ್ನ್ ಹೊಡಿತಾ ಇದೆ. ಅಡಿಕೆ ಬೆಳೆಗಾರರ ಒತ್ತಡಕ್ಕೆ ಮಣಿಯುತ್ತಾ ಸ್ಟೇಟ್ ಗೌರ್ಮೆಂಟ್ ಏನಿದರ ಹಕೀರತ್ತು ಅಶ್ವವೇಗದಲ್ಲಿ ಇದು ಎಕ್ಸ್ಕ್ಲೂಸಿವ್ ವರದಿ. ಮೊನ್ನೆಯಷ್ಟೇ ಗುಟ್ಕಾ ಬ್ಯಾನ್ ಆಗಬೇಕು ಅನ್ನುವಂತಹ ವಿಚಾರಗಳು ಕೇಳಿಬಂದಿತ್ತು. 1 ವರ್ಷದ ತನಕ ಬ್ಯಾನ್ ಆಗುತ್ತೆ ಗುಟ್ಕಾ ಅಂತ. ಬಟ್ ಈಗ ಯೂ-ಟರ್ನ್ ಹೊಡೆದಿದೆ. ಯಾಕೆ ಏನು ಅನ್ನುವಂಥದ್ದನ್ನು ನೆಕ್ಸ್ಟ್ ಬ್ರೇಕಿಂಗಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಕಮಾನ್ ಪ್ಲೇ. ಮುಂದೊಂದು ಬ್ರೇಕಿಂಗ್ ಇದೆ, ಆ ಬ್ರೇಕಿಂಗನ್ನು ನೋಡ್ಕೊಂಬರೋಣ. ಆಗಸ್ಟ್ 12ರಂದು ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ನಿಷೇಧಿಸಿ ಆದೇಶವನ್ನು ಹೊರಡಿಸಲಾಗಿತ್ತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಬಿಗ್ ಆದೇಶ ಇದಾಗಿತ್ತು. ಮುಂದಿನ 1 ವರ್ಷದ ಮಟ್ಟಿಗೆ ಪಾನ್ ಮಸಾಲ ಗುಟ್ಕಾದ ತಯಾರಿಕೆ ಸಂಪೂರ್ಣವಾಗಿ ಬಂದಾಗುತ್ತೆ, ಮಾರಾಟ ಬಂದಾಗುತ್ತೆ. ಮಾರಾಟ ಮಾಡುವಂತಿಲ್ಲ. ಸಾಗಾಟ ಮತ್ತು ಅದರ ಏನು ಪ್ಲ್ಯಾನ್ ಏನಿದೆ ಅದೆಲ್ಲವೂ ಕೂಡ ಈಗ ಉಲ್ಟಾಪಲ್ಟಾ ಆಗಿದೆ. ಈ ನಿಯಮವನ್ನು ಮೀರಿದರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿತ್ತು. ಸರ್ಕಾರದ ಈ ಆದೇಶದ ಬೆನ್ನಲ್ಲಿಯೇ ಕಾಳಸಂತೆಯಲ್ಲಿ ಭರಪೂರ ವ್ಯಾಪಾರ ಅನ್ನುವಂಥದ್ದಾಗ್ತಾ ಇದೆ. 3-4 ಪಟ್ಟು ಹೆಚ್ಚಿನ ದರದಲ್ಲಿ ಗುಟ್ಕಾ ಪಾನ್ ಮಸಾಲ ಸೇಲ್ ಆಗಿದೆ. ಬ್ಲ್ಯಾಕ್ 25 ರೂಪಾಯಿ ಗುಟ್ಕಾ ಪ್ಯಾಕೆಟ್ ಬ್ಲ್ಯಾಕ್ನಲ್ಲಿ 100 ರೂಪಾಯಿಗೆ ಸೇಲ್ ಆಗಿದೆ ಅಂತ. ಕೊಪ್ಪಳದಲ್ಲೊಬ್ಬ ಚೀಲದಲ್ಲಿ ಗುಟ್ಕಾ ಪ್ಯಾಕೆಟ್ಗಳನ್ನು ತುಂಬಿಕೊಂಡು ಹೋಗಿದ್ದ. ದುಡ್ಡಿರುವಂತಹ ವ್ಯಾಪಾರಿಗಳಿಂದ ಸಾಕಷ್ಟು ಗುಟ್ಕಾ ಸ್ಟಾಕನ್ನು ಮಾಡ್ಕೊಂಡಿದ್ದಾರೆ. ದಿಢೀರಂತ ಈಗ ಡಿಕೆ ಸರ್ಕಾರ ಉಲ್ಟಾ ಹೊಡೆದಿದೆ. ಆ್ಯಕ್ಚುಲಿ ಆಗಿದ್ದು ಏನು? ಎಲ್ಲ ಒಂದು ಕಡೆ ಗುಟ್ಕಾ ಪಾನ್ ಮಸಾಲ ಬ್ಯಾನ್ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಗುಟ್ಕಾ ಪ್ರಿಯರು ಮತ್ತು ಅದನ್ನು ಮಾರುವಂಥವರು ಮುಂದಿನ ದಿನಗಳಲ್ಲಿ ಹೆಂಗೆ ಮಾರಬೇಕು, ಏನು ಮಾರಬೇಕು, ಬ್ಲ್ಯಾಕ್ ರೇಟನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳಿ 25 ರೂಪಾಯಿ ಗುಟ್ಕಾವನ್ನು 100 ರೂಪಾಯಿ ಖರೀದಿ ಮಾಡಿದವರು ಇದ್ದಾರೆ. ಇನ್ನು ಕೊಪ್ಪಳದಲ್ಲಂತರೂ ಒಬ್ಬ ಚೀಲಗಟ್ಟಲೆ ಗುಟ್ಕಾ ಸ್ಟಾಕನ್ನು ತೆಗೆದುಕೊಂಡು ಹೋಗಿದ್ದಾನೆ. ಆದರೆ ಏಕಾಏಕಿ ಉಲ್ಟಾ ಹೊಡೆದಿದ್ದು ಯಾಕೆ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಅನ್ನುವಂಥದ್ದನ್ನು ಈ ಬ್ರೇಕಿಂಗಲ್ಲಿ ನೋಡ್ಕೊಂಬರೋಣ. ಗುಟ್ಕಾ ಬ್ಯಾನ್ ಹಿನ್ನೆಲೆಯಲ್ಲೇ ಸಿಡಿದಂತಹ ಅಡಿಕೆ ಬೆಳೆಗಾರರು, ಸರ್ಕಾರದ ಬ್ಯಾನ್ ನೀತಿಯನ್ನು ವಿರೋಧಿಸಿದಂತಹ ಬೆಳೆಗಾರರು, ಅಡಿಕೆ ಬೆಳೆಗಾರರಿಂದ ವಿರೋಧ ಇದೆ, ತಮಗೆ ತೀವ್ರ ಸಂಕಷ್ಟ ಆಗುತ್ತೆ ಅಂತ ಈಗ ಬೆಳೆಗಾರರು ಅಳಿಲನ್ನು ತೊಡ್ಕೊಳ್ತಾ ಇದ್ದಾರೆ. ಚರ್ಚೆ ಇಲ್ಲದೆ ಮುನ್ಸೂಚನೆಯನ್ನು ಕೂಡ ನೀಡದೆ ಏಕಾಏಕಿ ಹೆಂಗೆ ಬಂದ್ ಮಾಡಿಬಿಟ್ರೆ ಹೆಂಗೆ ಸ್ವಾಮಿ ಗುಟ್ಕವನ್ನು? ಸರ್ಕಾರ ನಮ್ಮ ದುಡಿಯುವ ಹಕ್ಕನ್ನೇ ಕಿತ್ಕೊಳ್ತಾ ಇದೆ ಅಂತ ಅಳಿಲನ್ನು ತೋಡ್ಕೊಂಡಿದ್ದಾರೆ. ಸರ್ಕಾರದ ನೀತಿಗೆ ಆಡಳಿತದ ವಿಪಕ್ಷದ ನಾಯಕರಿಂದಲೂ ಕೂಡ ವಿರೋಧ ಅನ್ನುವಂಥದ್ದು ವ್ಯಕ್ತ ಆಗ್ತಾ ಇದೆ. ಅಡಿಕೆ ಬೆಳೆಗಾರರ ಸಂಘದಿಂದ ಮುಖ್ಯಮಂತ್ರಿಯ ಭೇಟಿ ಅನ್ನುವಂಥದ್ದಾಗುತ್ತೆ ಮತ್ತು ಮನವಿ ಕೂಡ ಸಲ್ಲಿಕೆ ಆಗಿದೆ. ಬಿಜೆಪಿಯ ಆರೋಗ್ಯ ಜ್ಞಾನೇಂದ್ರ, ಕಾಂಗ್ರೆಸ್ಸಿನ ಶಾಂತನೇಗೌಡ ಈಗ ಇದಕ್ಕೆ ನಾಂದಿ ಹಾಡಿದ್ದಾರೆ. ಅಡಿಕೆ ಬೆಳೆಗಾರರಿಗೆ ತೊಂದರೆಯಾಗುತ್ತೆ ಅಂತ. ಅಡಿಕೆ ಬೆಳೆಗಾರರ ಒತ್ತಡಕ್ಕೆ ಮಣಿಯುತ್ತಾ ರಾಜ್ಯ ಸರ್ಕಾರ. ಗುಟ್ಕಾ ಬ್ಯಾನ್ ಗುದ್ದಾಟ ಅನ್ನುವಂಥದ್ದಾಗ್ತಾ ಇದೆ. ಅಧಿಕಾರಿಗಳ ಮೇಲೆ ಸಿಎಂ ಡಿ.ಕೆ. ಶಿವಕುಮಾರ್ ಈಗ ಗರಂ ಆಗಿದ್ದಾರೆ. ಗುಟ್ಕಾ ನಿಷೇಧ ವಿಚಾರದಲ್ಲಿ ಆರೋಗ್ಯ ಇಲಾಖೆ ಎಡವಟ್ಟು ಮಾಡ್ತಾ ಇದೆ. FSSAI ಸ್ಪಷ್ಟನೆ ಆಧರಿಸಿ 1 ವರ್ಷದ ನಿಷೇಧ ಆದೇಶ ಅನ್ನುವಂಥದ್ದು ಬಂದಿತ್ತು. ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಯಿಂದ ಈ ಒಂದು ವಿಚಾರಗಳು ಕೂಡ ಬೆಳಕಿಗೆ ಬಂದಿತ್ತು. ಬಟ್ ಈಗ ಗುಟ್ಕಾ ಬ್ಯಾನ್ ನಿರ್ಧಾರವನ್ನು ಹಿಂಪಡೆಯುತ್ತಾ ಸರ್ಕಾರ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ರೈಟ್ ನಾವು ಇದು ಒಟ್ಟಾರೆಯಾಗಿ ಈ ಹೊತ್ತಿನ ಟಾಪ್ ಸ್ಟೋರಿ ಆಗಿತ್ತು. ಮತ್ತೆ ಮುಂದಿನ ಟಾಪ್ ಸ್ಟೋರಿಯಲ್ಲಿ ಅನೇಕ ಸುದ್ದಿಗಳನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಪುಟದಲ್ಲಿ.